ಏಳನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀಮನ್ನಿರಂಜನ ಪ್ರಣವಸ್ವರೂಪಿ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದ್ದು, ನಾವು 1 ಮತ್ತು 2ನೇ ತಾರೀಕಿನಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುತ್ತೇವೆ. ಅದೇ ರೀತಿ 2ನೇ ತಾರೀಕು ರಕ್ತದಾನ ಶಿಬಿರವನ್ನು ಕೂಡ ನಾವು ಏರ್ಪಡಿಸಿದ್ದೀವಿ. ಅದೇ ರೀತಿ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದಿಂದ ವೀರಭದ್ರೇಶ್ವರ ಸೇವಾ ಸಮಿತಿಯ ಕೂಡ ಮಾಡಲ್ಪಡುವಂಥ ವೀರಭದ್ರೇಶ್ವರ ಪ್ರತಿಷ್ಠಾನ ಪುರಸ್ಕಾರವನ್ನು ಈ ವರ್ಷ ನಮ್ಮ ಆ ಒಂದು ಕಮಿಟಿ ವತಿಯಿಂದ ನಾವು ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಸರ್, ಅದಕ್ಕೆ ಆಯ್ಕೆಯಾದಂಥ ಮಾನ್ಯರು ಶ್ರೀ ಡಾಕ್ಟರ್ GB ಬೀಳ್ನಾಳ್ ಸರ್ ಅವರನ್ನು ಆ ಸಮಿತಿ ಆಯ್ಕೆ ಮಾಡಿ ಕೊಟ್ಟಿರೋದರಿಂದ ನಾವು ಅವರಿಗೆ ವೀರಭದ್ರೇಶ್ವರ ಸೇವಾ ಸಮಿತಿಯ ಪ್ರತಿಷ್ಠಾನ ಪುರಸ್ಕಾರವನ್ನು ನಾವು ಅವರಿಗೆ ನೀಡ್ತಾ ಇದ್ದೀವಿ. ಅದೇ ರೀತಿ ಅವತ್ತು ಸುಮಾರು 45 ಸಾಮೂಹಿಕ ವಿವಾಹಗಳನ್ನು ಕೂಡ ನಾವು ಈ ದೇವಸ್ಥಾನದ ವತಿಯಿಂದ ಅವರಿಗೆ ಮಾಡ್ತಾ ಇದ್ದೀವಿ. ಮುಂದೆ ಬೆಳಗ್ಗೆ 9 ಗಂಟೆಗೆ ಪಲ್ಲಕ್ಕಿ ಉತ್ಸವದೊಂದಿಗೆ ಪ್ರಾರಂಭವಾಗಿ ಮುಂದೆ ಅದನ್ನು ಅಗ್ನಿ ಮಹೋತ್ಸವ ಆಗೋದರೊಂದಿಗೆ ನಾವು ಮುಕ್ತಾಯವನ್ನು ಮಾಡ್ತಾ ಇದ್ದು, ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಕೂಡ ಶ್ರೀಮನ್ನಿರಂಜನ ಪ್ರಣವಸ್ವರೂಪಿ ಚನ್ನವೀರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಮುಂದೆ ಸಾಯಂಕಾಲ 7 ಗಂಟೆಗೆ ಕಾರ್ತಿಕೋತ್ಸವದ ಮಂಗಳದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. 25,000 ಜನ 15ರಿಂದ 20,000 ಜನ ಸೇರುವಂಥ ಒಂದು ಯೋಜನೆ ಕೂಡ ಇದೆ. ಆ ಎಲ್ಲ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಅಂತ ವ್ಯವಸ್ಥೆಯನ್ನು ನಮ್ಮ ಸೇವಾ ಸಮಿತಿಯವರು ಅದನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸರ್, ಇದು ಎಷ್ಟನೇ ವರ್ಷ? ನಾವು ಇಲ್ಲಿವರೆಗೂ ಕೇವಲ ಪಾಲಿಕೆ ಉತ್ಸವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇನ್ನು ಮುಂದಿನ ವರ್ಷ ನಮ್ಮೆಲ್ಲ ಸೇವಾ ಸಮಿತಿಯವರ ಸಂಕಲ್ಪದಂತೆ ತೇರನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಮ್ಮ ಸಮಿತಿಯವರು ಕೈಗೊಂಡಿರೋದ್ರಿಂದ ಮುಂದಿನ ವರ್ಷ ಸಾಧ್ಯ ಆದರೆ ನಾವು ತೇರನ್ನು ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಹಾಕ್ಕೊಂಡಿವಿ. ಅನೇಕ ದಾನಿಗಳ ಸಹಾಯದಿಂದ ಆ ಕಾರ್ಯವನ್ನು ಕೂಡ ನಾವು ಪೂರೈಸ್ತೀವಿ. ಅಂದಾಜು ವೆಚ್ಚ ಸುಮಾರು ಆ ತೇರಿಗೆ ಬೇಕಾದಂಥ ಅಂದಾಜು ವೆಚ್ಚ 30 ಲಕ್ಷಗಳು. ಅದು 35-40. ಸರ್, ಈಗ ಸಾಮೂಹಿಕ ಪಡ್ಕೊಂಡಿಲ್ಲ. ಭಕ್ತರ ಏನು ಒಂದು ದಾನ ಕೊಡ್ತಾರೋ ಆ ಒಂದು ಭಕ್ತರ ಸಹಾಯದಿಂದಲೇ ನಾವು ಇಂಥ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ.